ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದಾವತ್ತಿ ಈ ಒಂದು ದಿನದಲ್ಲಿ ನಿಮ್ಮೆಲ್ಲರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಾವು ಶಬಿ ಮರಣ ದಿನಗಳಲ್ಲಿ 40 ದಿವಸ ಉಪವಾಸ ಬಿದ್ದು ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಆತನು ಪಟ್ಟಿರ್ತಕ್ಕಂಥ ಶ್ರಮವನ್ನು ನಾವು ಒಂದೊಂದಾಗಿ ನಾವು ಧ್ಯಾನವನ್ನು ಮಾಡಲಿಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮೆಲ್ಲರನ್ನ ನೋಡಿ ನನಗೆ ತುಂಬ ಸಂತೋಷವಾಗುತ್ತೆ. ಕಳೆದ ವಾರದಲ್ಲಿ ನಾವು ಆತನ ಕೈಗಳಿಗೆ ಒಳ್ಳೆಗಳನ್ನು ಹುಡಿದಿದ್ದವರೆಗೂ ನಾವು ಬಂದಿದ್ದೇವೆ. ಈ ಒಂದು ದಿನದಲ್ಲಿ ನಾವು ಆತನ ಕರ್ತನ ಕಾಲುಗಳಿಗೆ ಮೊಳೆಗಳು ಅನ್ನೋ ವಿಷಯದಲ್ಲಿ ನಾವು ಧ್ಯಾನವನ್ನು ಮಾಡಿಕೊಳ್ಳೋಣ. ನಾವು ಈಗಾಗಲೇ ನೋಡಿದ ಹಾಗೆ ಆ ಮೊಳೆಗಳು ಐರನ್ ಮೆಟಲಿಂದ ಮಾಡಿದ್ದಾಗಿತ್ತು. ಸುಮಾರು 7 ರಿಂದ 9 ಇಂಚ್ವರೆಗೆ ಉದ್ದ ಇರ್ತಕ್ಕಂತಹ ಲಾಂಗ್ ಇರ್ತಕ್ಕಂಥ ಮೊಳೆಗಳನ್ನು ಆತನ 2 ಕಾಲುಗಳಿಗೆ ಜೋಡಣೆ ಮಾಡಿ ಕುಡಿದುದನ್ನು ನಾವು ನೋಡ್ತೇವೆ. ಎಷ್ಟು ನೋವಾಗಿರ್ತೇನೆ. ಅವರು ಆತನ ತನ್ನ ವೇಟನ್ನ ಕೈಗಳ ಮೇಲೆ ಈಗಾಗಲೇ ತೆಗೆದುಕೊಂಡಿದ್ದಾನೆ. ಆತನು ತನ್ನ 2 ಕಾಲುಗಳನ್ನ ಒಂದು ಮಾಡಿ ಆ ಒಂದು ಮೊಳೆಗಳನ್ನು ಹೊಡೆಯುವಾಗ ಕಂಪ್ಲೀಟ್ ವೇಟ್ ಆ ಮೊಳೆಗಳಿಂದ ಜಡಿಯಲ್ಪಟ್ಟಂತಹ ಆ ಒಂದು 3 ಮೊಳೆಗಳು 2 ಕೈಗಳಿಗೆ 1 ಮೊಳೆ ಕಾಲಿಗೆ ಹಾಕಿರುವಾಗ ಆ ಒಂದು 3 ಮೊಳೆಗಳ ಮೇಲೆ ಆತನ ಕಂಪ್ಲೀಟ್ ವೇಟ್ ಅನ್ನ ಅಲ್ಲಿ ನಿಲ್ತಾ ಇದೆ ಎಂಬುದಾಗಿ ಯಾಕೆ ಆತನು ನಿಲ್ಲಕ್ಕೆ ಸಾಧ್ಯ ಎಂಬುದಾಗಿ ನೋಡುವಾಗ ಆತನು ನಿನ್ನನ್ನು ಪ್ರೀತಿಸಿದ ಕಾರಣ ಆತನು ಶಿಲುಬೆಯ ಮೇಲೆ ತನ್ನ ಕಾಲುಗಳಿಗೆ ಮೊಳೆಗಳನ್ನು ಹೊಡಿಸಿಕೊಂಡಿದ್ದಾನೆ. ಇದನ್ನ ನೋಡುವಾಗ ಸೈಂಟಿಫಿಕ್ ಆಗಿ ನೋಡುವಾಗ ಇದು ಇಂಪಾಸಿಬಲ್ ಆಗಿ ಆ ಒಂದು ಪೊಸಿಷನ್ ಅನ್ನ ಮೇಂಟೈನ್ ಮಾಡೋದಂತ ನೋಡ್ತೇವೆ. ಕೆಲವೊಂದು ಸರಿ ನೋಡುವಾಗ ಕೆಲವೊಂದು ಅಪರಾಧಿಗಳಿಗೆ ವಿಕ್ಟಿಮ್ಸ್ಗಳಿಗೆ ಕಾಲುಗಳಿಗೆ ಮೊಳೆಯನ್ನು ಹೊಡೆಯುವಾಗ ಕಾಲನ್ನ ಹರಿದು ಹೋಗ್ತಾ ಇದ್ದಾರೆ. ಆ ಕಾಲುಗಳಿಗೆ ಬೆಟ್ಟನ್ನು ಹಾಕುವಾಗ ಮೊಳೆಯನ್ನು ಹೊಡೆದು ಗನ್ನಚ್ಚಿ ಹೊಡೆಯುವಾಗ ಆ ಕಾಲಿನಲ್ಲಿರ್ತಕ್ಕಂಥ ಬೋನ್ಗಳು ಹೊಡೆದು ಅವು ಹೋಗ್ತಾ ಇದ್ವು ಅಂತ. ಅದನ್ನ ಆ ಒಂದು ವೇಟ್ ಅನ್ನು ತಾಳಲಾರದೆ ಆ ಒಂದು ಕಾಲುಗಳಲ್ಲಿ ತನ್ನ ಬಾಡಿಯ ಕಂಪ್ಲೀಟ್ ವೇಟ್ ಅನ್ನು ತಾಳಲಾರದೆ ಅವರು ಆ ಒಂದು ಕಾಲು ಹರಿದು ಹೋಗ್ತಿತ್ತು ಎಂಬುದಾಗಿ. ಆದರೆ ಆತನು ನನಗಾಗಿ ನಿನಗಾಗಿ ಆತನು ನೋಡಿ ಆತನು ನನಗಾಗಿ ನಿನಗಾಗಿ ಕೊರಡೆಗಳಿಂದ ಮುಗಿಸಿಕೊಂಡು ಆ ಒಂದು ದೇಹವೆಲ್ಲ ಗಾಯವಾಗಿ ಆತನು ಶಿಲುಬೆಯನ್ನ ಹೊತ್ತುಕೊಂಡು ಬರ್ತಾ ಇದ್ದಾನೆ. ಆಲ್ರೆಡಿ ಆತನ ಬೆನ್ನಿನ ಮೇಲೆ ಅನೇಕ ಕೊರಡೆಗಳ ಪೆಟ್ಟನ್ನು ತಿಂದಿದ್ದಾನೆ. ಕಿರೀಟವನ್ನ ಆತನು ಧರಿಸಿಕೊಂಡಿದ್ದಾನೆ. ಕಿರೀಟವನ್ನು ಧರಿಸುವಾಗ ಆ ಒಂದು ಸುಮಾರು 23 ಗಾಯಗಳನ್ನು ತನ್ನ ತಲೆಯ ಮೇಲಾಗಿ ತನ್ನ ತಲೆಯಿಂದ ರಕ್ತವನ್ನು ಹರಿತಾ ಇದೆ ಮತ್ತು ಕೊರಡೆಗಳಿಂದ ಮುಗಿಸಿಕೊಂಡು ಶಿಲುಬೆಯನ್ನ ಹೊತ್ತಿಕೊಂಡು ಬರ್ತಾ ಇದ್ದಾನೆ. ಹೊತ್ತಿಕೊಂಡು ಬಂದಾಗ ಇಲ್ಲಿ ಆತನ ಕಾಲುಗಳಿಗೆ ಮೊಳೆಯನ್ನು ಹೊಡಿತಾ ಇದ್ದಾರೆ. ಎಷ್ಟು ನೋವನ್ನು ಆತನ ಅನುಭವಿಸಿದ, ಎಷ್ಟು ಸಫರಿಂಗ್ ಅನ್ನು ಆತನು ತಾಳಿದ್ದ ಎಂಬುದಾಗಿ ನಾವು ನೋಡಬಹುದಾಗಿದ್ದೇವೆ. ಅನೇಕ ಸಾರಿ ನಾವು ನೋಡುವಾಗ ಈ ಒಂದು ಆ ಒಂದು ಕೈಗಳಿಗೆ ಮೊಳೆಗಳನ್ನ ಮತ್ತು ಕಾಲುಗಳಿಗೆ ಮೊಳೆಯನ್ನು ಹೊಡೆದಾಗ ಆ ಒಂದು ವ್ಯಕ್ತಿಗೆ ಉಸಿರಾಡಲು ಸಹ ಕಷ್ಟ ಆಗ್ತೈತೆ. ಅನೇಕರು ಆತನ ಮೊಳೆಯನ್ನ ಹೊಡೆಯುವಾಗಲೇ ಅನೇಕರು ಜೀವವನ್ನು ಬಿಡ್ತಿದ್ರು. ಕೈಗಳಿಗೆ ಕಾಲುಗಳಿಗೆ ಮೊಳೆಯನ್ನು ಹೊಡೆದಾಗ ಕೆಲವು ಅಪರಾಧಿಗಳು ಅವನು ಹೊಡೆಯುವಾಗಲೇ ಅವರು ತಮ್ಮ ಬೇನನ್ನು ತಾಳದೆ ತಮ್ಮ ಜೀವವನ್ನು ಬಿಡ್ತಿದ್ರು. ಅಂತ ಒಂದು ಭಯಂಕರವಾದಂತಹ ನೋವನ್ನ, ಅಂತ ಭಯಂಕರವಾದಂತಹ ಬೇನೆಯನ್ನು ಆತನು ತಾಳಿದ್ದಾನೆ. ಯೋಹನನು ಬರೆದ ಸುವಾರ್ತೆ 19:31 ನೋಡುವಾಗ ಪಿಲಾತನನ್ನು ಅವರ ಕಾಲುಗಳನ್ನು ಮುರಿಸಿ ಅವರನ್ನು ತೆಗೆಸಿ ಆಗಬೇಕೆಂಬುದಾಗಿ ಕೇಳಿಕೊಂಡರು ಎಂಬುದಾಗಿ. ಆ ಒಂದು ಸಂದರ್ಭದಲ್ಲಿ ನೋಡುವಾಗ ಯಾರ್ಯಾರು ಜೀವನ ಹೋಗ್ತಿರ್ಲಿಲ್ಲೋ ಅವರಿಗೆ ಅವರ ಕಾಲುಗಳನ್ನು ಮುರಿತಾ ಇದ್ದಾರೆ. ಅವರ ಕಾಲುಗಳನ್ನು ಮುರಿದು ಅವರನ್ನ ಪ್ರಾಣ ಹೋಗುವಾಗೆ ಮಾಡ್ತಿದ್ದಾರೆ. ಆದುದರಿಂದ ಸಿಪಾಯಿಗಳು ಬಂದು ಮೊದಲನೆಯವನ ಕಾಲುಗಳನ್ನು ಅವನ ಜೊತೆಯಲ್ಲಿದ್ದ ಶಿಲುಬೆಗೆ ಹಾಕಿಸಿಕೊಂಡಿದ್ದ ಮತ್ತೊಬ್ಬನ ಕಾಲುಗಳನ್ನು ಮುರಿದರು ಎಂಬುದಾಗಿ. ಆತನು ತನ್ನ ಕಾಲುಗಳಿಂದ ಎಷ್ಟು ಸೇವೆಯನ್ನು ಮಾಡಿದ್ದನ್ನು ನೋಡಿ. ತನ್ನ ಕಾಲುಗಳಿಂದ ಆತನು ನಡೀತಾ ಅನೇಕ ರೋಗಗಳನ್ನ, ಅನೇಕ ದೆವ್ವಗಳನ್ನ, ಅನೇಕ ಆತನು ಉಪದೇಶವನ್ನ, ಅನೇಕ ವಿಷಯಗಳನ್ನ ಆತನ ಇದ್ದಿರ್ತಕ್ಕಂಥ ಜೀವನದಲ್ಲಿ ಆತನು ನಡೆದುಕೊಂಡು ಹೋಗಿದ್ದಂತಹ ಕಾಲುಗಳಿಗೆ ಎಷ್ಟು ನೋವನ್ನು ಉಂಟು ಮಾಡಿದನು. ಆತನ ಕಾಲುಗಳಿಗೆ ಮೊಳೆಯನ್ನು ಹೊಡೆದರು ಎಂಬುದಾಗಿ. ಆತನ ಸೇವೆಯನ್ನು ನೋಡುವಾಗ ಆತನು ನಜರೇತಲ್ಲಿ ಮಾಡ್ದ, ಕೆಫೆರ್ನೌಮಿನಲ್ಲಿ ಮಾಡ್ದ, ಆತನು ಜೆರುಸಲೇಮಿಗೆ ವಿಸಿಟ್ ಮಾಡ್ದ. ಆಮೇಲೆ ಆತನು ನಾರ್ತ್ ಟು ಗಲಿಲಾಯ ವಾಯ ಸಿಫ್ರೈನ್ಗಾಗಿ ಸಮಾರ್ಯದಲ್ಲಿ ನೋಡ್ದ. ಆಮೇಲೆ ಮಿನಿಸ್ಟ್ರಿ ಗಲ್ಲಿಯ ನೋಡುವಾಗ ಕಾನಾ,
ಆ ನೈನಾ ಮತ್ತು ಕೆಫೆರ್ನೌಮಲ್ಲಿ ಆತನು ತನ್ನ ಸೇವೆಯನ್ನು ಮಾಡಿದ. ಆತನು ನಡೀತಾ ಅನೇಕ ಸ್ಥಳಗಳಲ್ಲಿ ಹೋಗಿ ಆತನು ಸೇವೆಯನ್ನು ಮಾಡಿದ್ದು, ಕಣ್ಣಿಲ್ಲದವರಿಗೆ ಕಣ್ಣನ್ನು ಕೊಟ್ಟಿದ್ದು, ಕಿವಿಯಿಲ್ಲದವರಿಗೆ ಕಿವಿಯನ್ನು ಕೊಟ್ಟಿದ್ದು, ಅನೇಕ ದೆವ್ವಗಳನ್ನು ಬಿಡಿಸಿದ್ದನ್ನ ನಾವು ನೋಡ್ತೇವೆ. ಆತನು ತನ್ನ ಮನೆಯಿಂದ ಕೆಫೆರ್ನೌಮಿಗೆ ನೋಡುವಾಗ ಆತನು ತನ್ನ ಒಂದು ಮನೆಯಿಂದ ಜೀಸಸ್ ಜರ್ನಿ ಬಿಯಾಂಡ್ ಗಲಿಲಾಯಿ ಎಂಬುದಾಗಿ ನೋಡ್ತೇವೆ. ಆತನು ಸುಮಾರು 5,000 ಜನರಿಗೆ ಊಟವನ್ನು ಮಾಡಿಸಿದ್ದು ನೋಡ್ತೇವೆ. ಆತನು ಫಿಲೋನಿಯಾ, ಆಮೇಲೆ ಟೈರ್, ಸಿಡೋನ್ ಮತ್ತು ದಾಲಮತಿಯ ಮತ್ತು ಬೆತ್ಸೈದ ಪ್ಲೇಸಸ್ಗಳಿಗೆ ಆತನು ತನ್ನ ನಡಿಗೆಯನ್ನು ತನ್ನ ಕಾಲುಗಳಿಂದ ಆತನು ವಿಸಿಟ್ ಮಾಡಿದ್ದನ್ನು ನೋಡ್ತೇವೆ. ಪೀಟರ್ ಪ್ರೊಕ್ಲೇಮ್ ನೋಡ್ತೇವೆ, ನೀನು ಮೆಸ್ಸಿಯ ಆಗಿದೆ ಎಂಬುದಾಗಿ ಆ ಒಂದು ಸ್ಥಳದಲ್ಲಿ ನೋಡುವ ಕೇಸರಿಯ ಫಿಲಿಪಿ ಒಂದು ಸ್ಥಳದಲ್ಲಿ ಮೌಂಟ್ ಹಾರ್ಮನ್ನಲ್ಲಿ ನೋಡ್ತೇವೆ. ಈ ಟ್ರಾವೆಲ್ಸ್ ವಾಯ್ ಸಮಾರಿಯಾ ಟು ಜೆರುಸಲೇಮ್ ಅಂತ ನೋಡ್ತೇವೆ. ಆತನು ಮತ್ತೆ ನೋಡುವಾಗ ಆತನು ಬೆಥಾನ್ಯದಲ್ಲಿ ಸ್ಟೇ ಮಾಡಿದ. ಬಿಯಾಂಡ್ ದಿ ಜೋರ್ಡನ್ ಆದ್ಮೇಲೆ ಬೆಥಾನ್ಯದಲ್ಲಿ ಸಹ ಆತನು ಸ್ಟೇ ಮಾಡಿದ್ದನ್ನು ನೋಡ್ತೇವೆ. ಆತನು ಸತ್ತಂತ ಲಾಜರಸನನ್ನ ಎಬ್ಬಿಸಿದ್ದನ್ನ ಅದನ್ನು ಸಹ ನೋಡ್ತೇವೆ. ಅದು ಬೆಥಾನ್ಯದಲ್ಲಿ ನಿಯರ್ ಟು ಜೆರುಸಲೇಮ್ ಎಂಬುದಾಗಿ. ಈ ಎಲ್ಲಾ ಸ್ಥಳಗಳಲ್ಲಿ ಆತನು ತನ್ನ ಕಾಲು ನಡಿಗೆಗಳಿಂದ ಆತನು ಹೋಗಿದಂತಹದನ್ನ ನೋಡ್ತೇವೆ ನಾವು. ಇಷ್ಟೆಲ್ಲ ಆತನು ತನ್ನ ಸೇವೆಯನ್ನ ಮಾಡಿದಂತಹ ಕಾಲುಗಳಿಗೆ, ಸೇವೆಗೋಸ್ಕರವಾಗಿ ನಡೆದಂತಹ ಕಾಲುಗಳಿಗೆ ಮೊಳೆಯನ್ನ ಹೊಡೆದರು ಎಂಬುದಾಗಿ ನೋಡ್ತೇವೆ. ನಾನು ನೀನು ಯಾವ ಕಡೆ ನಡೀತಾ ಇದ್ದೇನೆ? ನನ್ನ ಕಾಲುಗಳು ಯಾವ ಕಡೆ ಹೋಗ್ತಾ ಇದೆ? ನನ್ನ ಕಾಲುಗಳು ಶರೀರದ ಆಶೆ ಕಡೆನಾ? ನನ್ನ ಕಾಲುಗಳು ಕಣ್ಣಿನ ಆಶೆ ಕಡೆನಾ? ನನ್ನ ಕಾಲುಗಳು ಲೋಕದ ಆಶೆ ಕಡೆ ಹೋಗ್ತಾ ಇದೆಯಾ ಎಂಬುದಾಗಿ ನಾನು ನೀನು ಆಲೋಚನೆಯನ್ನು ಮಾಡಬೇಕಾಗಿದೆ. ಯೇಸು ಕ್ರಿಸ್ತನ ಕಾಲುಗಳು ಆತನು ಊರಿಂದ ಊರಕ್ಕೆ, ಸ್ಥಳದಿಂದ ಸ್ಥಳಕ್ಕೆ ಸೇವೆಗಾಗಿ ಅನೇಕರನ್ನ ಸ್ವಸ್ಥ ಮಾಡಲಿಕ್ಕೆ, ಅನೇಕರನ್ನ ಆತನು ಕ್ಷಮಾಪಣೆಯನ್ನ ಮಾಡಲಿಕ್ಕೆ, ಅನೇಕರಿಗೆ ಆತನು ನೋಡುವಾಗ ಅನೇಕ ಸ್ವಸ್ಥತೆಯನ್ನ, ಅದ್ಭುತ ಕಾರ್ಯಗಳನ್ನು ಆತನು ಮಾಡ್ತಾ ಬಂದನೆಂಬುದಾಗಿ ಆತನು ಯೇಸು ಸ್ವಾಮಿಗೆ ಲಾಸ್ಟ್ ಜರ್ನಿ ಜೆರುಸಲೇಮ್ ನೋಡುವಾಗ ವಾಸವರ್ತಿರುವ ಜೆರಿಕೋ, ಬೆಥಾನಿಯಾ ಎಂಬುದಾಗಿ ನೋಡ್ತೇವೆ, ಬೆತ್ಪೇಜ್ ಎಂಬುದಾಗಿ ನೋಡ್ತೇವೆ. ಎಂಟರ್ ದಿ ಜೆರುಸಲೇಮ್ ಅಂತ ಆತನು ಕತ್ತಿ ಮೇಲೆ ನಡೆದಿದ್ದನ್ನು ನೋಡ್ತೇವೆ. ಆಮೇಲೆ ಅಲ್ಲಿಂದ ಆತನು ಆ ಟೆಂಪಲ್ ಅಲ್ಲಿ ಜೆರುಸಲೇಮ್ನಲ್ಲಿ ವ್ಯಾಪಾರಿಗಳನ್ನು ಓಡಿಸಿದ್ದನ್ನು ನೋಡ್ತೇವೆ. ಆತನು ಗೆತ್ಸೆಮನೆ ತೋಟದಲ್ಲಿಯೂ ಸಹ ನಾವು ಆತನನ್ನು ನೋಡ್ತೇವೆ. ಆಮೇಲೆ ನಾವು ಈ ಒಂದು ಪಿಲಾತನ ಹತ್ರ ನೋಡುವಾಗ ಆ ಒಂದು ಹೆರೋದ್ ಪ್ಲೇಸ್ ಅಂತ ಜೆರುಸಲೇಮ್ ಅಲ್ಲಿ ನೋಡ್ತೇವೆ. ಆಮೇಲೆ ಆತನನ್ನ ಗೋಲ್ಗೊತ್ತಾ ಸ್ಥಳಗಳಲ್ಲಿ ಆತನನ್ನ ನಡೆಸಿಕೊಂಡು ಹೋದ್ರು ಎಂಬುದಾಗಿ ನೋಡ್ತೇವೆ. ಎಷ್ಟು ನೋವಿನ ಸಂಗತಿ ನೋಡಿ. ಇಷ್ಟೆಲ್ಲ ಆತನು ಅನೇಕ ಸ್ಥಳಗಳಿಗೆ ಆತನು ವಿಸಿಟ್ ಮಾಡಿದ್ರು ಸಹ ಆತನು ಮಾಡಿ ಮತ್ತೆ ಆತನನ್ನ ಶಿಲುಬೆಯನ್ನು ಹೊತ್ತುಕೊಂಡು ಗೋಲ್ಗೊತ್ತದವರೆಗೆ ಆತನು ನಡೆದುಕೊಂಡು ಬಂದದ್ದನ್ನು ನಾವು ನೋಡ್ತೇವೆ. ಯಾಕೆ ಗೊತ್ತಾ? ಆತನು ನನಗಾಗಿ, ನಿನಗಾಗಿ, ನಾನು ನೀನು ಆತನ ಸನ್ನಿಧಾನದಲ್ಲಿ ಬೆಳೆಯಬೇಕೆಂಬುದಾಗಿ, ನಾನು ನೀನು ಪರಿಶುದ್ಧನಾಗಿ ಜೀವಿಸಬೇಕೆಂಬುದಾಗಿ ನೋಡ್ತೇವೆ. ಆತನು ಭೂಲೋಕದಲ್ಲಿ ನಡೆದು ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದ್ದನ್ನು ನಾವು ನೋಡ್ತೇವೆ. ಆತನು ನೀರಿನಿಂದ ದ್ರಾಕ್ಷರಸ ಮಾಡಿದ್ದನ್ನು ನೋಡ್ತೇವೆ. ನೋಬಲ್ ಮ್ಯಾನ್ಸ್ ಮಗನನ್ನ ಸ್ವಸ್ಥ ಮಾಡಿದ್ದನ್ನ, ಕ್ಯೂರ್ ಮಾಡಿದ್ದನ್ನು ನೋಡ್ತೇವೆ. ಆತನು ಸುಮಾರು ಗ್ರೇಟ್ ಹೋಲ್ ಆಫ್ ಫಿಶಸ್ ಅನ್ನು ಆತನು ಹಿಡಿದಿದ್ದನ್ನು ನೋಡ್ತೇವೆ. ಅನ್ಕ್ಲೀನ್ ಸ್ಪಿರಿಟ್ಸ್ ಗಳನ್ನ ಮಾತನ್ನು ಬರೆಸುವಂತೆ 1:23 ನೋಡ್ತೇವೆ. ಆಮೇಲೆ ಜೀಸಸ್ ಪೀಟರ್ಸ್ ಮೊದಲಿನ ಅವಳ ಅತ್ತೆಯನ್ನ ಆ ಒಂದು ಜ್ವರದಿಂದ ಬಿಡುಗಡೆಯನ್ನು ಮಾಡಿದಂತ ನೋಡ್ತೇವೆ. ಆತನು ಟ್ರಾವೆಲ್ ಮಾಡಿಕೊಂಡು ನಡೆದುಕೊಂಡು ಈ ಎಲ್ಲಾ ಕಾರ್ಯಗಳನ್ನ, ಈ ಎಲ್ಲಾ ಒಂದು ಮಿರಾಕಲ್ಸ್ ಅನ್ನು ಆತನು ಮಾಡಿದ್ದನ್ನು ನೋಡ್ತೇವೆ. ಜೀಸಸ್ ಹೀಲ್ಡ್ ಡೀಪರ್ ಎಂಬುದಾಗಿ ನೋಡ್ತೇವೆ. ಕುಷ್ಠ ರೋಗಿಯನ್ನು ಸುಸ್ತು ಮಾಡಿದ್ದನ್ನು ನೋಡ್ತೇವೆ. ಆತನು ಬಿಡೋದು ಸಣ್ಣ ಮಗನನ್ನ ಸತ್ತಂತವನನ್ನ ಆತನು ಎಬ್ಬಿಸಿದ್ದನ್ನು ನೋಡ್ತೇವೆ. ಆತನು ಸಮುದ್ರದ ಅಲೆಗಳನ್ನ ನಿಲ್ಲಿಸಿದ್ದನ್ನು ನೋಡ್ತೇವೆ. ಶಿಷ್ಯರು ಸಮುದ್ರದ ಅಲೆಗಳಲ್ಲಿ ಒದ್ದಾಡುತ್ತಿರುವಾಗ ಯೇಸು ಕ್ರಿಸ್ತನು ನೀರಿನ ಮೇಲೆ ನಡೆದು ಆ ಒಂದು ಸಮುದ್ರದ ಅಲೆಗಳನ್ನ ನಿಲ್ಲಿಸಿದ್ದನ್ನು ನಾವು ನೋಡ್ತೇವೆ. ಅಥವಾ ಅನೇಕ ದೆವ್ವಗಳನ್ನು ಆತನು ಬಿಡಿಸಿದ್ದನ್ನು ನಾವು ನೋಡ್ತೇವೆ. ಆಮೇಲೆ ನೋಡುವಾಗ ಅನೇಕ ಒಂದು ಪ್ಯಾರಾಲೈಟಿಕ್ ಪಾರ್ಶ್ವವಾಯು ರೋಗಿಯನ್ನು ಸ್ವಸ್ಥ ಮಾಡಿದ್ದನ್ನು ನೋಡ್ತೇವೆ. ಆಮೇಲೆ ರೂಲರ್ಸ್ ಡಾಕ್ಟರ್ ಅನ್ನ ಒಂದು ಸಾಯುವಂತ ಸತ್ತವರನ್ನ ಫ್ರಮ್ ದಿ ಡೆಡ್ ಎಂಬುದಾಗಿ ನೋಡ್ತೇವೆ. ಅವಳನ್ನು ಗುಣಪಡಿಸಿದ್ದನ್ನು ನೋಡ್ತೇವೆ. ಕ್ಯೂಡ್ ವಿಮ್ಯಾನ್ ಎಂಬುದಾಗಿ ಆ ಒಂದು 12 ವರ್ಷದ ಕುಷ್ಮ ರೋಗಿಯನ್ನ ಗುಣಪಡಿಸಿದ್ದನ್ನು ನಾವು ನೋಡ್ತೇವೆ. ಆತನು ನಡೆದುಕೊಂಡು ಅನೇಕ ಮಿರಾಕಲ್ಸ್ ಅನ್ನು ಆತನು ಮಾಡಿದನು ಎಂಬುದಾಗಿ ನೋಡ್ತೇವೆ. ಜೀಸಸ್ ಲೂಸ್ ದಿ ಆ ಒಂದು ಟಂಗ್ ಆಫ್ ಮ್ಯಾನ್ ಎಂಬುದಾಗಿ, ಮಾತನಾಡದೆ ಬರತಕ್ಕಂಥ ವ್ಯಕ್ತಿಯನ್ನು ಸ್ವಸ್ಥ ಮಾಡಿದ್ದನ್ನು ನೋಡ್ತೇವೆ ನಾವು. ಇನ್ವ್ಯಾಲಿಡ್ ಮ್ಯಾನ್ ಎಂಬುದಾಗಿ, ಆತನಿಗೆ ಮೂವ್ಮೆಂಟ್ ಮಾಡದೇ ಇರತಕ್ಕಂಥ ವ್ಯಕ್ತಿಯನ್ನ ಆ ಒಂದು ಬೆಚ್ಚತಿ ಕೊಳದ ಹತ್ತಿರ ಆತನಿಗೆ ಸ್ವಸ್ಥವನ್ನು ಉಂಟು ಮಾಡಿದ್ದನ್ನು ನಾವು ನೋಡ್ತೇವೆ. ಕೈ ಭಕ್ತಿದವನು ಒಬ್ಬನಿದ್ದ, ಆತನಿಗೂ ಸಹ ಗುಣ ಆಗಿದ್ದನ್ನು ನೋಡ್ತೇವೆ. ಆತನು ತನ್ನ ಕಾಲುಗಳ ನಡಿಗೆಯಿಂದ ಅನೇಕ ಮಹತ್ ಕಾರ್ಯಗಳನ್ನ ಆತನು ಮಾಡ್ತಾ ಬಂದ. ಆತನು ಮುಂದೆ ನೋಡುವಾಗ ಆತನು ಆ ಖಾನಾನಲ್ಲಿರ್ತಕ್ಕಂಥ ಒಬ್ಬ ಉಮಾಯನನ್ನ ಆತನು ಸ್ವಸ್ಥ ಮಾಡಿದ್ದನ್ನು ನೋಡ್ತೇವೆ.
ಹೀಗೆ ಆತನು ಅನೇಕ ರೋಗಗಳನ್ನ, ಅನೇಕ ಮಾತ್ಕಾರ್ಯಗಳನ್ನ ಆತನು ಮಾಡ್ತಾ ಬಂದಿದ್ದನ್ನ ನಾವು ನೋಡ್ತೇವೆ. ಮೂರ್ಛ ರೋಗಿಯನ್ನು ಸೃಷ್ಟಿ ಮಾಡಿದ್ದನ್ನು ನೋಡ್ತೇವೆ. ಮತ್ತಾಯ 17:21 ನೋಡುವಾಗ ಆ ಜೀಸಸ್ ಓಪನ್ ದ ಐಸ್ ಆಫ್ ಮ್ಯಾನ್ ಬಾರ್ನ್ ಬ್ಲೈಂಡ್ ಎಂಬುದಾಗಿ ಹುಟ್ಟು ಕುರುಡನನ್ನು ಸೃಷ್ಟಿ ಮಾಡಿದ್ದನ್ನು ನಾವು ನೋಡ್ತೇವೆ. 18 ವರ್ಷಗಳಿಂದ ದೆವ್ವ ಬಡಿದು ಮೈಯೆಲ್ಲ ರೋಗವುಳ್ಳ ಒಬ್ಬ ಸ್ತ್ರೀ ಇದಳಲ್ಲಿ ಆಕೆಯು ನಡು ಬೊಗ್ಗಿದಳು. ಆ ಸ್ವಲ್ಪವಾದರೂ ಮೈಯನ್ನ ಮೇಲಕ್ಕೆತ್ತಿಗೆ ಆಗ್ತಕ್ಕಂಥ ಆ ಒಂದು ಸ್ತ್ರೀಯನ್ನ ಯೇಸು ಸ್ವಾಮಿ ಗುಣಪಡಿಸಿದ್ದನ್ನು ನೋಡ್ತೇವೆ. ಇಷ್ಟೆಲ್ಲ ಆತನು ಸತ್ತಂತ ಲಾಜರನ್ನು ಎಬ್ಬಿಸಿದ್ದನ್ನು ನೋಡ್ತೇವೆ. ಅನೇಕ ಬ್ಲೈಂಡ್ಸ್ ಅನ್ನ, ಅನೇಕ ಕುರುಡರನ್ನ ಆತನು ಸೃಷ್ಟಿ ಮಾಡಿದ್ದನ್ನು, ಕಾಲುಗಳಿಗೆ ಮೊಳೆಗಳನ್ನು ಉಳಿದಂತಹ ಕಾಲುಗಳು ಅನೇಕ ಸ್ಥಳಗಳಿಗೆ ಹೋಗಿ ಅನೇಕ ರೋಗಗಳನ್ನ, ಅನೇಕ ಮಹತ್ ಕಾರ್ಯಗಳನ್ನ, ಅನೇಕ ಮಿರಾಕಲ್ಸ್ ಅನ್ನು ಮಾಡಿದಂತಹ ಕಾಲುಗಳಿಗೆ ಆ ಒಂದು ದಿನದಲ್ಲಿ ಮೊಳೆಯನ್ನು ಹೊಡೆದು ನಾವು ನೀನು ನಡೀತಕ್ಕಂತಹ ಕಾಲುಗಳು ಏನಾಗಿದೆ, ನಾವು ಯಾವ ಕಡೆ ಹೋಗ್ತಾ ಇದ್ದೇವೆ, ಆತನ ಕಾಲುಗಳ ಕಡೆಗೆ ನಾವು ನೀನು ಗಮನವನ್ನು ಹರಿಸಬೇಕಾಗಿದೆ. ಆತನು ಯಾವ ಕಡೆ ಹೋಗಬೇಕು ಎಂಬುದಾಗಿ ಆತನು ಲೋಕದಲ್ಲಿರುವಾಗ ಆತನು ಮಾಡಿರ್ತಕ್ಕಂತಹ ಸೇವೆ ಎಂಥದ್ದಾಗಿದೆ, ಆತನು ಯಾವ ಸ್ಥಳಗಳಿಗೆ ವಿಸಿಟ್ ಮಾಡಿದ, ಆತನ ಕಾಲು ನಡಿಗೆ ಎಲ್ಲಿ ಏನು ಆಗಿತ್ತು ಎಂಬುದಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ನಿನ್ನ ಕಾಲುಗಳು ಎಲ್ಲಿಗೆ ಹೋಗ್ತಾ ಇದೆ, ಎಲ್ಲಿಗೆ ನಡೀತಾ ಇದೆ, ನಾನು ನಡೆಯುವಂತಹ ರೀತಿ ಏನಾಗಿದೆ ಎಂಬುದಾಗಿ ನಾನು ನೀನು ಯೋಚನೆ ಮಾಡಬೇಕಾಗಿದೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ನನ್ನಗಾಗಿ ನಮಗಾಗಿ ಆತನು ಆ ಒಂದು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು ಎಂಬುದಾಗಿ ನೋಡ್ತೇವೆ. ಆತನು ನನಗಾಗಿ ನಮಗಾಗಿ ತನ್ನ ಒಂದು ಕಾಲುಗಳಿಗೆ ಮೊಳೆಯಿಂದ ಆತನು ಜಡಿಯಲ್ಪಟ್ಟನು ಎಂಬುದಾಗಿ ನೋಡ್ತೇವೆ. ನೀನು ಕಾಲುಗಳಿಂದ ಮಾಡಿರ್ತಕ್ಕಂಥ ಪಾಪಗಳ ನಿಮಿತ್ತವಾಗಿ ಆತನು ತನ್ನ ಕಾಲುಗಳಿಗೆ ಮೊಳೆಯನ್ನು ಹೊರಿಸಿಕೊಂಡ. ಮಗನೇ, ನೀನು ಇನ್ನು ಮುಂದೆ ನಿನ್ನ ಪಾಪವನ್ನು ಮಾಡಬೇಡ, ನಿನ್ನ ಪಾಪದ ನಿಮಿತ್ತವಾಗಿ ನನ್ನ ಕಾಲುಗಳಿಗೆ ಮೊಳೆಯನ್ನು ಬಡಿತಾ ಇದ್ದಾರೆ ಎಂಬುದಾಗಿ. ಹೌದು ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಶ್ರಮೆ ಮರಣ ದಿನಗಳಲ್ಲಿ ನಾವು ನಿರ್ಧಾರವನ್ನು ಮಾಡಿಕೊಳ್ಳಬೇಕಾಗಿದೆ. ಕರ್ತನಿ ನಿನ್ನ ಕಾಲುಗಳಿಗೆ ಮೊಳೆಯನ್ನು ಜಡಿದಿದ್ದಾರೆ ದೇವ. ಕರ್ತನಿ, ಇಂದಿನಿಂದ ನಾನು ನಿನ್ನ ಮಾರ್ಗದಲ್ಲಿ ನಡೀಲಿಕ್ಕೆ ಸಹಾಯ ಮಾಡು, ನೀನು ಹೋಗುವ ದಾರಿಯಲ್ಲಿ ನಾನು ಹೋಗಲಿಕ್ಕೆ ಸಹಾಯವನ್ನು ಮಾಡು ಎಂಬುದಾಗಿ ನಿನ್ನ ಪ್ರಾರ್ಥನೆಯನ್ನು ಮಾಡುವಾಗ ದೇವರು ನಿನ್ನನ್ನು ಆತನು ನಡೆಸಲಿಕ್ಕಿದ್ದ. ಕೊನೆಯ ವಚನ ನೋಡುವಾಗ ಯಾಜಕಾಂಡ 9:14 ಅದರ ಕರುಳುಗಳನ್ನು ಕಾಲುಗಳನ್ನು ತೊಳೆಸಿ ಯಜ್ಞವೇದಿಯಲ್ಲಿ ಸರ್ವಾಂಗ ಹೋಮ ದ್ರವ್ಯದ ಮೇಲಿಟ್ಟು ಹೋಮ ಮಾಡಿದರು ಎಂಬುದಾಗಿ. ಯಾಜಕ ಕಾಂಡದಲ್ಲಿ ನೋಡುವಾಗ ಅದರ ಕಾಲುಗಳನ್ನು ತೊಳೆದು ಸರ್ವಾಂಗ ಹೋಮವನ್ನು ಮಾಡಿದರು ಅಂತ. ಅದೇ ರೀತಿಯಲ್ಲಿ ಆ ಒಂದು ದಿನದಲ್ಲಿ ಯೇಸು ಕ್ರಿಸ್ತನ ಕಾಲುಗಳನ್ನು ರಕ್ತದಿಂದ ತೊಳಿತಾ ಇದ್ದಾರೆ. ರಕ್ತದಿಂದ ತೊಳೆದು ಆತನನ್ನ ಹೋಮವನ್ನು ಮಾಡಿದ್ರು. ಯಾಕೆ ಗೊತ್ತಾ? ನಿನ್ನ ಪಾಪಗಳು ಪರಿಶುದ್ಧಗೊಳ್ಳಬೇಕೆಂಬುದಾಗಿ, ನಿನ್ನ ಪಾಪಗಳು ಕ್ಷಮಾಪಣೆವಾಗಬೇಕೆಂಬುದಾಗಿ. ಆತನ ಪಾದದಲ್ಲಿ ಆತನು ನಿನಗೆ ತೋರಿಸಿದಂಥ ಪ್ರೀತಿಯನ್ನ, ನಿನಗೆ ತೋರಿಸಿದಂಥ ಕರುಣೆಯನ್ನು ನೀನು ಮರೆಯಬೇಡ. ನಿನಗಾಗಿ ಆತನು ತನ್ನ ಕಾಲುಗಳಿಗೆ ರಕ್ತದಿಂದ ಆತನ ತೊಳೆಯುತ್ತಾನೆ. ಮೌನವಾಗಿದ್ದು ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆತನು ಮಾಡಿರ್ತಕ್ಕಂತಹ ಸೇವೆಯನ್ನು ಜ್ಞಾಪಕ ಮಾಡಬೇಕು. ಆತನು ಮಾಡಿರ್ತಕ್ಕಂಥ ಮಹತ್ಕಾರ್ಯಗಳನ್ನು ಮಾಡಬೇಕು. ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದ ಜೀವಿತದಲ್ಲಿ ಆತನು ಮಾಡಿರ್ತಕ್ಕಂಥ ಉಪಕಾರವನ್ನು ಜ್ಞಾಪಕ ಮಾಡಬೇಕು. ನಿರ್ಧಾರವನ್ನು ಮಾಡಬೇಕಾಗಿದೆ. ಸ್ವಾಮಿ, ನಾನು ನಿನ್ನೊಂದಿಗೆ ನಿನ್ನ ಮಾರ್ಗದಲ್ಲಿ, ನಿನ್ನ ವಾಕ್ಯದಲ್ಲಿ ನಾನು ನಡೆಯುವ ಮಗನಾಗ್ತೀನಿ. ಸ್ವಾಮಿ, ನಾನು ನನ್ನ ಒಂದು ನಡವಳಿಕೆಯಿಂದ ನಾನು ನಡೆಯುವಂಥದ್ರಿಂದ ನಿನಗೆ ನೋವನ್ನು ಅನೇಕ ಸಾರಿ ಉಂಟು ಮಾಡಿದ್ದೇನೆ ಕರ್ತನೆ. ನನ್ನ ನಡೆಯುವಿಕೆಯಿಂದ ಕರ್ತನೆ ಅನೇಕ ಸಾರಿ ಪವಿತ್ರಾತ್ಮನಿಗೆ ನೊಂದಿಸಿದ್ದೇನೆ ದೇವ. ಅನೇಕ ಸಾರಿ ನಾನು ಲೋಕದ ಆಶೆ ಕಡೆ ನಡೆದಿದ್ದೇನೆ. ಅನೇಕ ಸಾರಿ ನಾನು ಕಣ್ಣಿನ ಆಶೆ ಕಡೆ ನಡೆದಿದ್ದೇನೆ. ಅನೇಕ ಸಾರಿ ನಾನು ಶರೀರದ ಆಶೆ ಕಡೆ ನಡೆದಿದ್ದೇನೆ ದೇವ. ಅಪ್ಪ ಕರ್ತನೆ, ನಾನು ಈ ಒಂದು ದಿನದಲ್ಲಿ ನಿರ್ಧಾರವನ್ನು ಮಾಡ್ತೀನಿ. ನಿನ್ನ ಕಡೆ ನಡೆಯಲಿಕ್ಕೆ, ನಿನ್ನ ಕಡೆ ನಡೀಲಿಕ್ಕೆ, ನಿನ್ನ ವಾಕ್ಯದ ಕಡೆ ನಡೀಲಿಕ್ಕೆ ನಾನು ನಿರ್ಧಾರವನ್ನು ತೆಗೆದುಕೊಳ್ತೇನೆ ಎಂಬುದಾಗಿ ಒಂದು ವೇಳೆ ನೀನು ನಿರ್ಧಾರ ಮಾಡಿದ್ದಲ್ಲಿ ದೇವರು ನಿನ್ನನ್ನು ಆತನು ಬಲಪಡಿಸಿದ್ದಾನೆ. ದೇವರು ನಿನ್ನನ್ನು ಆತನು ಸಹಾಯವನ್ನು ಮಾಡುತ್ತಿದ್ದಾನೆ. ಆತನ ಪಾದದ